ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಇಟಲಿಯ ಒಂದು ಏಕೀಕರಣದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ಇಟಲಿಯ ಏಕೀಕರಣವು ಈ ಒಂದು ಪ್ರಾಚೀನ ರೋಮ್ನ ಸಾಮ್ರಾಜ್ಯವಾದಂಥ ವೈಭವ ಕಂಡಿದ್ದಂಥ ಇಟಲಿಯ ಒಂದು ದೇಶ ಒಂದೇ ಭಾಷೆ ಆಡುತ್ತಿದ್ದರೂ ಒಡೆದು ಚೂರಾಗಿತ್ತು. ಅಂದ್ರೆ ಈ ಹಿಂದೆ ಏನು ಪ್ರಾಚೀನ ರೋಮನ್ ಸಾಮ್ರಾಜ್ಯ ಅಂತ ಕರಿತಾ ಹೋಗ್ತೀವಲ್ಲ, ಈ ರೋಮನ್ ಸಾಮ್ರಾಜ್ಯದ ವೈಭವ ಕಂಡಿದ್ದಂಥ ಈ ಇಟಲಿ ದೇಶದೊಳಗೆ ಒಂದೇ ಭಾಷೆ ಮಾತಾಡ್ತಿದ್ರು. ನಮ್ಮಂಗೆ 108 ಭಾಷೆ ಮಾತಾಡೋಂಗಿಲ್ಲ. ಇಲ್ಲಿ ಒಂದೇ ಭಾಷೆ ಮಾತಾಡ್ತಿದ್ರು ಕೂಡ ಏನಾಗಿತ್ತಪ್ಪ ಅಂದ್ರೆ ಒಳ್ಳೆಯದು ಏನಾಗಿತ್ತು, ಚೂರಾಗಿತ್ತು. ಈ ರೋಮನ್ ಕ್ಯಾಥೋಲಿಕ್ ಮತವೇ ಇಟಲಿಯ ಒಂದು ಸಾರ್ವತ್ರಿಕವಾಗಿತ್ತು. ಅಂದರೆ ಈ ರೋಮನ್ ಕ್ಯಾಥೋಲಿಕ್ ಅಂತ ಒಂದು ಮತ ಇತ್ತಲ್ಲ, ಅಂದರೆ ಧರ್ಮ ಇತ್ತಲ್ಲ, ಆ ಇಟಲಿಯ ಒಂದು ಸಾರ್ವತ್ರಿಕವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಒಂದೇ ರಾಷ್ಟ್ರೀಯ ಪ್ರಭುತ್ವ ಪಡೆಯಲು ಅರ್ಹವಾಗಿದ್ದರೂ ಕೂಡ ಇಂಥ ಏಕೀಕರಣ ಅಸಾಧ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ರಾಷ್ಟ್ರೀಯ ಪ್ರಭುತ್ವ ಪಡೆಯಲು ಅರ್ಹ ಆಗಿದ್ದರೂ ಕೂಡ ಇಂಥ ಒಂದು ಏಕೀಕರಣ ಅಸಾಧ್ಯವಾಗಿ ಈ ಒಂದು ಇಟಲಿ ಏಕೀಕರಣವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ 19ನೇ ಶತಮಾನದ ಆದಿ ಭಾಗದಲ್ಲಿ ಇಟಲಿಯು ಅನೇಕ ಸಣ್ಣ ಸಣ್ಣ ರಾಜ್ಯಗಳಾಗಿ ಒಡೆದು ಹೋಗಿತ್ತು. ಅವುಗಳಲ್ಲಿ ಲೊಂಬಾರ್ಡಿ, ವೆನೇಷಿಯಾ, ಸಿಸಿಲಿ ಮತ್ತು ನೆಪಾಲ್ಸ್. ಲೊಂಬಾರ್ಡಿಯಾ, ವೆನೇಷಿಯಾ, ಸಿಸಿಲಿ, ನೆಪಾಲ್ಸ್ ಎರಡು ಸಿಸಿಲಿಗಳ ರಾಜ್ಯ ಅಂತ ಕರಿತಾ ಹೋಗ್ತೀವಿ. ಯಾವುದು ನೆಪಾಲ್ಸ್ ಅನ್ನೋದು ಎರಡು ಸಿಸಿಲಿಗಳ ರಾಜ್ಯ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಪೋಪರ ರಾಜ್ಯಗಳು ಟಸ್ಕನಿ, ಪಾರ್ಮ್ ಮತ್ತು ಮೊಡೆನಾ ಪ್ರಮುಖವಾದಂಥ ಈ ರೀತಿಯಾಗಿ ಏನಾಗಿತ್ತಪ್ಪ ಅಂದ್ರೆ ಈ ಇಟಲಿಯ ಒಂದು ದೇಶವು ಒಡೆದ ಚೂರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಪಿಟ್ಮಂಡ್ ಎಂಬ ರಾಜ್ಯವು ಸಾರ್ಡೇನಿಯಾ, ಪಿಟ್ಮಂಡ್, ಜಿನೋವಗಳನ್ನು ಒಳಗೊಂಡಿತ್ತು. ಈ ಪಿಟ್ಮಂಡ್ ಎಂಬ ರಾಜ್ಯವು ಸಾರ್ಡೇನಿಯಾ, ಪಿಟ್ಮಂಡ್, ಜಿನೋವಗಳನ್ನು ಒಳಗೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ 1815 ಮತ್ತು 1848ರಲ್ಲಿ ಇಟಲಿ ದೇಶದ ಅನೇಕ ರಾಜ್ಯಗಳಲ್ಲಿ ಏನಾಗ್ತಾವಪ್ಪ ಅಂದ್ರೆ ದಂಗೆಗಳು ಆಗ್ತಾವೆ. ಈ ಒಂದು ಎಲ್ಲ ದಂಗೆಗಳ ಮುಖ್ಯ ಗುರಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಏಕೀಕರಣವನ್ನು ನೋಡ್ತಾ ಹೋಗ್ತೀವಿ. ಏನು ಈ ಒಂದು 1815 ಮತ್ತು 1848ರಲ್ಲಿ ಅನೇಕ ದಂಗೆಗಳು ಆಗ್ತಾ ಹೋಗ್ತವೆ. ಈ ದಂಗೆಗಳ ಮುಖ್ಯ ಗುರಿ ಏನಪ್ಪ ಅಂದ್ರೆ ಒಂದನೇದು ಏಕೀಕರಣಪ್ಪ, ಇನ್ನೊಂದು ರಾಷ್ಟ್ರೀಯ ಸ್ವಾತಂತ್ರ್ಯ ಅನ್ನೋದು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇಟಲಿ ಏಕೀಕರಣದ ಶಿಲ್ಪಿಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಜೋಸೆಫ್ ಮ್ಯಾಜಿನಿ, ಕೌಂಟ್ ಕವೂರ್, ಮತ್ತೊಬ್ಬನ ಗ್ಯಾರಿಬಲ್ಡಿ. ಇವರು ಏನಪ್ಪ ಅಂದ್ರೆ ಇಟಲಿ ಏಕೀಕರಣದ ಶಿಲ್ಪಿಗಳು ಅಂತಂದು ಕರಿತಾವೆ. ಅಂದರೆ ಒಟ್ಟಾರೆಯಾಗಿ ಇಟಲಿ ಏಕೀಕರಣ ಆಗ್ಬೇಕಪ್ಪ ಅಂದ್ರೆ ಈ ಮೂವರು ವ್ಯಕ್ತಿಗಳ ಒಂದು ಪ್ರಭಾವ ಅತಿ ಮುಖ್ಯವನ್ನು ಕಾಣ್ತಾ ಹೋಗ್ತೀವಿ. ಯಾರಪ್ಪ ಅಂದ್ರೆ ಜೋಸೆಫ್ ಮ್ಯಾಜಿನಿ, ಕೌಂಟ್ ಕವೂರ್, ಗ್ಯಾರಿಬಲ್ಡಿಯನ್ನು ನೋಡ್ತಾ ಹೋಗ್ತೀವಿ. ಒಬ್ಬ ಚಿಂತಕರನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದು ಮ್ಯಾಜಿನಿ ಬಗ್ಗೆ ನೋಡ್ತಾ ಹೋಗೋಣ. ಈ ಜೋಸೆಫ್ ಮ್ಯಾಜಿನಿ ಹೆಸರಾಂತ ಕ್ರಾಂತಿಕಾರಿಕ ಚಿಂತಕ ಮತ್ತು ಬರಹಗಾರನಾಗಿದ್ದನು. ಈತನು ತನ್ನ ಗ್ರಂಥ ಆದಂಥ ಇಟಲಿ, ಆಸ್ಟ್ರಿಯಾ, ಪ್ಯಾಪಸಿಯಲ್ಲಿನ ಅನೇಕ ಲೇಖನಗಳಿಂದ ಇಟಲಿ ದೇಶದ ಯುವಕರನ್ನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಪ್ರಚೋದನೆಯನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಇವನ ಗ್ರಂಥ ಯಾವುದಪ್ಪ ಅಂದ್ರೆ ಇಟಲಿ, ಆಸ್ಟ್ರಿಯಾ, ಪ್ಯಾಪಸಿ. ಅಂದರೆ ಇವನ ಗ್ರಂಥ ಯಾವುದು, ಮ್ಯೂಸಿನಿಯ ಗ್ರಂಥ ಯಾವುದಪ್ಪ ಅಂದ್ರೆ ಇಟಲಿ, ಆಸ್ಟ್ರಿಯಾ, ಪ್ಯಾಪಸಿಯಲ್ಲಂಥ ಅನೇಕ ಲೇಖನಗಳು ಆ ಇಟಲಿ ದೇಶದ ಯುವಕರನ್ನ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಉತ್ತೇಜನವನ್ನು ಮಾಡ್ತಾಯಿತ್ತು. ಅವನ ರಾಷ್ಟ್ರದ ಏಕೀಕರಣ, ಸ್ವಾತಂತ್ರ್ಯ ಮುಂತಾದ ಕ್ರಾಂತಿಕಾರಿಕ ಅಭಿಪ್ರಾಯಗಳಿಂದ ಅವನ್ನೇನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಹುರಿದುಂಬಿಸಿ ಅಂದಿನ ರಾಜಕೀಯ ವ್ಯವಸ್ಥೆಯೊಳಗೆ ವಿರುದ್ಧ ದಂಗೆ ಏಳುವಂತೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಪ್ರಚೋದನೆ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಒಂದು ಸಂಘವನ್ನು, ಒಂದು ಪಕ್ಷವನ್ನು ಕಟ್ತಾ ಹೋಗ್ತಾನೆ. ಯಾವುದಪ್ಪ ಅಂದ್ರೆ ತರುಣ ಇಟಲಿ ಅಂತಂದು ಒಂದು ಪಕ್ಷವನ್ನು ಕಟ್ತಾ ಹೋಗ್ತಾನೆ. ಯಾರು, ಜೋಸೆಫ್ ಮ್ಯಾಜಿನಿ. ಈತನು ಒಂದು ಪಕ್ಷ ಕಟ್ತಾ ಹೋಗ್ತಾನೆ. ಇದು ಏನು ಗುರಿ ಹೊಂದುತ್ತಪ್ಪ ಅಂದ್ರೆ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಇಟಲಿ ಏಕೀಕರಣದ ಗುರಿಗಳನ್ನು ಹೊಂದಿತ್ತು. ಯಾವ ಪಕ್ಷ, ತರುಣ ಇಟಲಿ ಪಕ್ಷವು ನೋಡ್ತಾ ಹೋಗ್ತೇವೆ. ಇದು ಮ್ಯಾಜಿನಿಯ ಬಗ್ಗೆ ಸ್ವಲ್ಪ ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗ್ತೀವಿ ಗ್ಯಾರಿಬಲ್ಡಿಯ ಬಗ್ಗೆ ನೋಡ್ತಾ ಹೋಗ್ತೀವಿ.
ಈ ಗ್ಯಾರಿಬಲ್ಡಿ ಅಂದರೆ ಯಾರಪ್ಪ ಅಂದ್ರೆ ಒಬ್ಬ ಯೋಧನಾಗಿರ್ತಾನೆ, ಜೊತೆಗೆ ಹೋರಾಟಗಾರ. ಈತ ಯಾವ ಪಕ್ಷವನ್ನು ಸೇರ್ತಾ ಹೋಗ್ತಾನಪ್ಪ ಅಂದ್ರೆ ಮ್ಯಾಜಿನಿ ಒಂದು ಪಕ್ಷವನ್ನು ತಯಾರು ಮಾಡಿದ್ದೆ, ಅದು ತರುಣ ಇಟಲಿ ಪಕ್ಷವನ್ನು ಸೇರಿ ಅನೇಕ ಸಾರಿ ಅದರ ಕ್ರಾಂತಿಯ ನಾಯಕತ್ವವನ್ನು ಏನು ಮಾಡಿತ್ತಪ್ಪ ಅಂದ್ರೆ ವಹಿಸಿತ್ತು. ಅಂದರೆ ಈ ತರುಣ ಇಟಲಿ ಏನಿತ್ತಲ್ಲ, ಆ ಸಂಘದ ಒಂದು ನಾಯಕತ್ವವನ್ನು ಅತಿ ಹೆಚ್ಚು ಬಾರಿ ಏನು ಮಾಡಿದ್ದಪ್ಪ ಅಂದ್ರೆ ನಾಯಕತ್ವವನ್ನು ವಹಿಸಿತ್ತ. ಆನಂತರ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಕೆಂಪಂಗಿ ದಳ, ಯಾವ ದಳ? ಕೆಂಪಂಗಿ ದಳ ಅಂತ ಒಂದು ಸೈನ್ಯವನ್ನು ವ್ಯವಸ್ಥಿತಗೊಳಿಸಿ ಆ ಸಾರ್ಡೇನಿಯಾ ಜೊತೆಗೂಡಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆಸ್ಟ್ರಿಯಾದೊಡನೆ ಏನು ಮಾಡ್ತಾ ಹೋಗ್ತಾನೆ, ಹೋರಾಟವನ್ನು ಮಾಡ್ತಾ ಹೋಗ್ತಾನೆ. ಯಾರು? ಗ್ಯಾರಿಬಲ್ಡಿ. ಜೊತೆಗೆ 1860ರಲ್ಲಿ ಏನು ಮಾಡ್ತಾ ಹೋಗ್ತಾರೆ, 2 ಸಿಸಿಲಿಗಳ ರಾಜ್ಯದ ಮೇಲೆ ತನ್ನ ಒಂದು ಕೆಂಪಂಗಿ ದಳ ಏನು ಮಾಡ್ತಾ ಹೋಗ್ತಾನೆ, ದಾಳಿಯನ್ನು ಮಾಡ್ತಾ ಹೋಗ್ತಾನೆ. ಅದನ್ನು ಆಕ್ರಮಿಸಿ ಇಟಲಿ ದೇಶದ ಏಕೀಕರಣವನ್ನು ತ್ವರಿತಗೊಳಿಸ್ತಾ ಹೋಗ್ತಾನೆ. ಅಂದರೆ ಶೀಘ್ರದಲ್ಲೇ ತನ್ನ ಒಂದು ಇಟಲಿ ದೇಶದ ಏಕೀಕರಣವನ್ನು ಸಾಧಿಸ್ತಾ ಹೋಗ್ತಾನೆ ಹಾಗೂ ಪ್ರಜಾಪ್ರಭುತ್ವದ ಸುಧಾರಣೆಗಳಿಗಾಗಿ ಆಗ್ರಹವನ್ನು ಮಾಡ್ತಾ ಹೋಗ್ತಾನೆ. ಯಾರು? ಗ್ಯಾರಿಬಲ್ಡಿ. ಗ್ಯಾರಿಬಲ್ಡಿ ಒಬ್ಬ ಏನಪ್ಪ ಅಂದ್ರೆ ಒಬ್ಬ ಯೋಧನಾಗಿದ್ದು, ಹೋರಾಟಗಾರನಾಗಿದ್ದು, ಅವನು ತರುಣ ಇಟಲಿ ಪಕ್ಷವನ್ನು ಸೇರ್ತಾ ಹೋಗ್ತಾನೆ. ಆ ತರುಣ ಇಟಲಿ ಪಕ್ಷದೊಳಗೆ ಅನೇಕ ಸಾರಿ ಅದರ ಒಂದು ನಾಯಕತ್ವವನ್ನು ವಹಿಸಿತ್ತು. ಜೊತೆಗೆ ಅವನು ಒಂದು ತನ್ನದೇ ಆದಂಥ ಕೆಂಪಂಗಿ ದಳವನ್ನು ಇದನ್ನು ಸೈನ್ಯವನ್ನು ವ್ಯವಸ್ಥಿತಗೊಳಿಸಿ ಆ ಸಾರ್ಡೇನಿಯಾ ಜೊತೆಗೂಡಿ ಆಸ್ಟ್ರಿಯಾವನ್ನು ಹೋರಾಡುತ್ತಾ ಹೋಗ್ತಾನೆ. ಇದರ ಫಲವಾಗಿ ಏನಾಗ್ತದಪ್ಪ ಅಂದ್ರೆ ಇಟಲಿ ದೇಶದ ಒಂದು ಏಕೀಕರಣವನ್ನು ತ್ವರಿತಗೊಳಿಸ್ತಾ ಹೋಗ್ತಾನೆ. ಜೊತೆಗೆ ಆ ಪ್ರಜಾಪ್ರಭುತ್ವ ಸುಧಾರಣೆಗಳಿಗಾಗಿ ಯಾರು ಆಗ್ರಹ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಗ್ಯಾರಿಬಲ್ಡಿ ಆಗ್ರಹ ಮಾಡ್ತಾ ಹೋಗ್ತಾನೆ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೇವೆ, ಇಟಲಿ ದೇಶದ ಒಂದು ಏಕೀಕರಣದೊಳಗೆ ಸಾರ್ಡೇನಿಯಾದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಕೌಂಟ್ ಕೆವೋರ್ ಅಥವಾ ಕೌಂಟ್ ಕೆವೋರ್ ಪ್ರಧಾನ ವ್ಯಕ್ತಿಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅವನೊಬ್ಬ ಯಾರಪ್ಪ ಅಂದ್ರೆ ಪತ್ರಿಕೋದ್ಯಮಿ ಆಗಿತ್ತು. ಯಾರು? ಕೌಂಟ್ ಕೆವೋರ್. ಇಟಲಿ ದೇಶದ ಒಂದು ಸಾಹಿತ್ಯದ ಒಂದು ಪುನರ್ಜೀವನಕ್ಕಾಗಿ ಮೀಸಲಾಗಿತ್ತಂತ ರಿಸಾರ್ಜಿಮೆಂಟೋ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾ ಹೋಗ್ತಾನೆ. ಯಾರು? ಕೌಂಟ್ ಕೆವೋರ್ ರಿಸಾರ್ಜಿಮೆಂಟೋ ಎಂಬ ಪತ್ರಿಕೆಯನ್ನು ಆರಂಭಿಸ್ತಾ ಹೋಗ್ತಾನೆ. ತನ್ನ ಒಂದು ಪ್ರಭಾವಶಾಲಿ ಬರವಣಿಗೆಗಳಿಂದ ಜನರ ಮನಸ್ಸಿನ ಮೇಲೆ ಮತ್ತು ರಾಜರುಗಳ ಮನಸ್ಸಿನ ಮೇಲೆ ಅತೀವ ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ. ಅಂದರೆ ತನ್ನ ಒಂದು ಪ್ರಭಾವಶಾಲಿ ಬರವಣಿಗೆಯಿಂದ ಆ ಜನರ ಮನಸ್ಸಿನ ಮೇಲೆ ಮತ್ತು ಆ ರಾಜರ ಮನಸ್ಸಿನ ಮೇಲೆ ಅತ್ಯಂತ ಆಕರ್ಷಿತವಾಗಿ ತನ್ನ ಒಂದು ಬರವಣಿಗೆ ಮೂಲಕ ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ. ಜೊತೆಗೆ ಆ ಕೌಂಟ್ ಕೆವೋರ್ ಇಟಲಿಯಿಂದ ಆಸ್ಟ್ರಿಯಾವನ್ನು ಹೊರದೂಡಿ ಆ ಸಾರ್ಡೇನಿಯಾವನ್ನು ಇಟಲಿಯ ಅತಿದೊಡ್ಡ ಮತ್ತು ಅತ್ಯಂತ ಬಲಶಾಲಿಯಾದಂಥ ರಾಜ್ಯವನ್ನಾಗಿ ಮಾಡಲು ತೀರ್ಮಾನ ಮಾಡ್ತಾ ಹೋಗ್ತಾನೆ. ಯಾರು? ಕೌಂಟ್ ಕೆವೋರ್. ಆ ಸಾರ್ಡೇನಿಯಾದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ಕೂಡಲೇ ತನ್ನ ಗುರಿಯನ್ನು ಸಾಧಿಸಲು ಕೆಲಸವನ್ನು ಆರಂಭಿಸ್ತಾ ಹೋಗ್ತಾನೆ. ಆ ರಾಜ್ಯದಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದು ಇಟಲಿಯನ್ನು ಅತ್ಯಂತ ಪ್ರಗತಿಪರ ರಾಜ್ಯವನ್ನಾಗಿ ಮಾಡ್ತಾ ಹೋಗ್ತಾನೆ. ಯಾರು? ಕೌಂಟ್ ಕೆವೋರ್. ಕೌಂಟ್ ಕೆವೋರ್ ಯಾರಪ್ಪ ಅಂದರೆ ಸಾರ್ಡೇನಿಯಾದ ಮುಖ್ಯಮಂತ್ರಿ ಆಗಿದ್ದ. ಈತನು ಒಬ್ಬ ಪತ್ರಿಕೋದ್ಯಮಿ. ಜೊತೆಗೆ ತನ್ನದೇ ಆದಂಥ ಒಂದು ಪತ್ರಿಕೆ ರಿಸಾರ್ಜಿಮೆಂಟೋ, ಈ ಒಂದು ಪತ್ರಿಕೆಯ ಈತನ ಒಂದು ಬರವಣಿಗೆ ಮೂಲಕ ಆ ರಾಜರ ಮತ್ತು ಜನರ ಮನಸ್ಸಿನ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ. ಜೊತೆಗೆ ತನ್ನ ಒಂದು ಸಾಮರ್ಥ್ಯದಿಂದ ಆಸ್ಟ್ರಿಯಾವನ್ನು ಏನು ಮಾಡ್ತಾ ಹೋಗ್ತಾನೆ, ಇಟಲಿ ದೇಶದಿಂದ ಹೊರಗೆ ದೂಡ್ತಾ ಹೋಗ್ತಾನೆ. ಆ ಸಾರ್ಡೇನಿಯಾದ ಅತಿ ದೊಡ್ಡ ಮತ್ತು ಅತ್ಯಂತ ಬಲಶಾಲಿತವಾದಂಥ ರಾಜ್ಯವನ್ನಾಗಿ ಮಾಡಲು ತೀರ್ಮಾನವನ್ನು ಮಾಡ್ತಾ ಹೋಗ್ತಾನೆ. ಯಾರಪ್ಪ ಅಂದ್ರೆ ಕೌಂಟ್ ಕೆವೋರ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಕೌಂಟ್ ಕೆವೋರ್ ಆ ಫ್ರಾನ್ಸಿನೊಡನೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ರಹಸ್ಯ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಯಾರು? ಕೌಂಟ್ ಕೆವೋರ್. ಆ ಆಸ್ಟ್ರಿಯಾವನ್ನು ಯುದ್ಧಕ್ಕೆ ಕೆರಳಿಸಿ ಆ ಫ್ರಾನ್ಸಿನ ಜೊತೆಗೂಡಿ ಆಸ್ಟ್ರಿಯಾವನ್ನು ಸೋಲಿಸಿ ಆ ಲೊಂಬಾರ್ಡಿಯಿಂದ ಹೊರಗಟ್ಟಿದ್ದಲ್ಲದೆ ಸಾರ್ಡೇನಿಯಾ ಹಾಗೂ ಲೊಂಬಾರ್ಡಿಯಾಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಈ ಕೌಂಟ್ ಕೆವೋರ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಫ್ರಾನ್ಸಿನೊಡನೆ ಏನು ಮಾಡ್ತಾ ಹೋಗ್ತಾನೆ, ರಹಸ್ಯ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಆ ಆಸ್ಟ್ರಿಯಾ ದೇಶವನ್ನು ಏನು ಮಾಡ್ತಾ ಹೋಗ್ತಾನೆ, ಸಿಟ್ಟಿಗೆ ಬಿಸಿ ಯುದ್ಧಕ್ಕೆ ಕೆರಳಿಸಿ ಏನು ಮಾಡ್ತಾ ಹೋಗ್ತಾನೆ, ಆ ಫ್ರಾನ್ಸಿನ ಜೊತೆಗೂಡಿ ಏನು ಮಾಡ್ತಾ ಹೋಗ್ತಾನೆ, ಈ ಆಸ್ಟ್ರಿಯಾವನ್ನು ಏನು ಮಾಡ್ತಾ ಹೋಗ್ತಾನೆ, ಸೋಲಿಸ್ತಾ ಹೋಗ್ತಾನೆ. ಯಾರನ್ನ? ಈ ಆಸ್ಟ್ರಿಯಾವನ್ನು ಸೋಲಿಸಿ ಲೊಂಬಾರ್ಡಿಯಿಂದ ಏನು ಮಾಡ್ತಾ ಹೋಗ್ತಾನೆ, ಹೊರಗಡಿಸ್ತಾನೆ. ಆ ಸಾರ್ಡೇನಿಯಾ ಮತ್ತು ಲೊಂಬಾರ್ಡಿಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡು ಟಸ್ಕನಿ, ಮೊಡೆನಾ,
ಪಾರ್ಮಾ ಮತ್ತು ಉತ್ತರದ ಪೋಪರ್ ರಾಜ್ಯಗಳಲ್ಲಿ ಕ್ರಾಂತಿಗಳು ಉಂಟಾಗಿ ಅವು ಸಾರ್ಡೇನಿಯಾದ ಜೊತೆಗೆ ಐಕ್ಯ ಆಗ್ತವೆ, ಅಂದ್ರೆ ಒಂದು ಗುರ್ತಾಗ್ತವೆ. ಯಾವುವು? ಟಸ್ಕನಿ, ಮೊಡ್ಯಾನ, ಪಾರ್ಮಾ ಮತ್ತು ಉತ್ತರ ಪೋಪರ್ ರಾಜ್ಯಗಳಲ್ಲಿ ಕೆಲವೊಂದು ಕ್ರಾಂತಿಗಳಾಗ್ತವೆ. ಆ ಕ್ರಾಂತಿಗಳು ಏನಾಗ್ತವಪ್ಪ ಅಂದ್ರೆ ಆ ಸಾರ್ಡೇನಿಯಾ ಜೊತೆಗೆ ಏಕೀಕರಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಕೌಂಟ್ ಕೆವೂರ್ ರಹಸ್ಯವಾಗಿ ಆ ಸಿಸಿಲಿಯ ಮೇಲೆ ದಂಡೆ ಎತ್ತಿ ಹೋಗುವಂತೆ ಗ್ಯಾರಿಬಲ್ಡಿಗೆ ಪ್ರಸ್ತಾವನೆ ನೀಡ್ತಾ ಹೋಗ್ತಾನೆ. ಗ್ಯಾರಿಬಲ್ಡಿ ಮೊದಲಿಗೆ ಹೇಳಿದ್ವಿ, ಒಬ್ಬ ಯೋಧ ಏನು ಮಾಡ್ತಾ ಹೋಗ್ತಾನೆ, ಆ ಕೌಂಟ್ ಕೆವೂರ್ ರಹಸ್ಯವಾಗಿ ನೀನು ನೋಡಪ್ಪ ಸಿಸಿಲಿ ಮೇಲೆ ದಂಡೆತ್ತಿ ಹೋಗತ್ತಂದು ಯಾರಿಗೆ ಹೇಳ್ತಾನಪ್ಪ ಅಂದ್ರೆ ಗ್ಯಾರಿಬಲ್ಡಿಗೆ ಪ್ರಸ್ತಾವನೆ ನೀಡ್ತಾ ಹೋಗ್ತಾನೆ. 1861ರಲ್ಲಿ ವಿಕ್ಟರ್ ಎಮುನಿಯಲ್ ದೊರೆಯನ್ನು ವಿಕ್ಟರ್ ಎಮುನಿಯಲ್ ದೊರೆಯನ್ನು ಇಟಲಿಯ ರಾಜನನ್ನಾಗಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಯಾವಾಗಪ್ಪ ಅಂದ್ರೆ 1861ರೊಳಗೆ ವಿಕ್ಟರ್ ಎಮುನಿಯಲ್ ದೊರೆಯನ್ನು ಇಟಲಿಯ ರಾಜನನ್ನಾಗಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಇಟಲಿಗೆ ಆಸ್ಟ್ರಿಯಾದಿಂದ ವಿನೇಶಿಯ ದೊರೆಯುತ್ತಾ ಹೋಗ್ತೈತಿ. ಅಂದ್ರೆ ಈ ಇಟಲಿಗೆ ಏನಾಗ್ತದಪ್ಪ ಅಂದ್ರೆ ಆಸ್ಟ್ರಿಯಾ ದೇಶದಿಂದ ವಿನೇಶಿಯ ಎಂಬ ದೊರೆತಾ ಹೋಗ್ತೈತಿ. ಈಗ ರೋಮ್ ಮಾತ್ರ ಇಟಲಿ ದೇಶದಿಂದ ಹೊರಗೆ ಉಳಿದಿತ್ತು. ಅಂದ್ರೆ ಸಂಪೂರ್ಣವಾಗಿ ಇಟಲಿ ಎಲ್ಲವನ್ನು ಏನು ಪಡ್ಕೊಂಡಿತ್ತು, ಆದರೆ ರೋಮ್ ಮಾತ್ರ ಇನ್ನೂ ಇಟಲಿ ದೇಶದಿಂದ ಹೊರಗುಳಿರೋದನ್ನು ನೋಡ್ತಾ ಹೋಗ್ತೇವೆ. ಜೊತೆಗೆ 1870ರೊಳಗೆ ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ನಡುವೆ ಯುದ್ಧ ಪ್ರಾರಂಭವಾದಾಗ ಆ ಫ್ರಾನ್ಸ್ ತನ್ನ ಒಂದು ಸೈನ್ಯವನ್ನು ರೋಮ್ನಿಂದ ಹಿಂದಕ್ಕೆ ಕರೆಸ್ಕೊಳ್ತಾ ಹೋಗ್ತೈತಿ. ಅಂದ್ರೆ ಈ ಫ್ರಾನ್ಸ್ ಸೈನ್ಯ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ 1870ರಾಗ ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ನಡುವೆ ಏನಾಗ್ತೈತಿ ಯುದ್ಧ ಪ್ರಾರಂಭವಾದಾಗ ಆ ಫ್ರಾನ್ಸ್ ಏನು ಮಾಡ್ತಾ ಹೋಗ್ತೈತಿ ತನ್ನ ಸೈನ್ಯವನ್ನು ರೋಮ್ನಿಂದ ಹಿಂದಕ್ಕೆ ಕರೆಸ್ಕೊಳ್ತಾ ಹೋಗ್ತೈತಿ. ಇದೇ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ವಿಕ್ಟರ್ ಎಮುನಿಯಲ್ ಏನು ಮಾಡ್ತಾ ಹೋಗ್ತಾನೆ, ಆ ರೋಮಿನ ಮೇಲೆ ನುಗ್ಗಿ ಅದನ್ನು ಏನು ಮಾಡ್ತಾ ಹೋಗ್ತಾನೆ, ಆಕ್ರಮಣವನ್ನು ಮಾಡ್ತಾ ಹೋಗ್ತಾನೆ. ಅಂದಿನಿಂದ ಏನಾಗ್ತದಪ್ಪ ಅಂದ್ರೆ ಆ ಒಂದು ರೋಮ್ ರಾಜ್ಯವು ಇಟಲಿಯ ಒಂದು ರಾಜಧಾನಿಯನ್ನಾಗಿ ಕಾಣ್ತಾ ಹೋಗ್ತೀವಿ. ಈ ರೀತಿಯಾಗಿ ಇಟಲಿ ಏನಾಗ್ತದಪ್ಪ, ಇಟಲಿಯ ಒಂದು ಏಕೀಕರಣವನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ಯುದ್ಧದ ಆರಂಭ ಆದಾಗ ಫ್ರಾನ್ಸ್ದವರು ರೋಮ್ನಲ್ಲಿದ್ದಂಥ ಸೈನ್ಯವನ್ನು ಹಿಂದಕ್ಕೆ ತಂತಾರೆ. ಹಿಂದಕ್ಕೆ ತಗೊಂಡಾಗ ಅಲ್ಲಿನ ಒಂದು ಈಗ ಘೋಷಣೆ ಮಾಡಿರ್ತಾರೆ ವಿಕ್ಟರ್ ಎಮುನಿಯಲ್ನ ಇಟಲಿಯ ರಾಜ ಅಂತ ಘೋಷಣೆ ಮಾಡ್ತಾರೆ. ಇಲ್ಲಿ ಸೈನ್ಯವನ್ನು ಹಿಂದಕ್ಕೆ ತಂದು ಮ್ಯಾಕ್ ಫ್ರಾನ್ಸ್ ದೇಶದವರು ಇದೇ ಸಮಯ ಅಂತ ಚಲೋ ಮಾಡ್ಕೊಂಡು ಏನು ಮಾಡ್ತಾರೆ, ಆ ರೋಮ್ನ ಮೇಲೆ ದಂಡೆತ್ತಿ ಅದನ್ನ ಏನು ಮಾಡ್ತಾ ಹೋಗ್ತಾರೆ, ಆಕ್ರಮಣ ಮಾಡ್ತಾ ಹೋಗ್ತಾರೆ, ವಶಪಡಿಸ್ಕೊಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಈ ಒಂದು ರೋಮ್ನ ಏಕೀಕರಣವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.